ಹಾಯ್ ಹಲೋ ಗೈಸ್, ನಾನು ನಿಮ್ಮ ಕ್ರಶ್ ಚಿಂಟು. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಅಸ್ಸಾಮಾಗಿದ್ದೀನಿ ಗೈಸ್. ಸೊ ಈ ವ್ಲಾಗ್ಗೆ ಚಿಂಟು ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿರೋದು ನಾನು ನಮ್ಮ ಮಾಜಿ ಅಜ್ಜಿ ಮನೆ ರೋಡು, ಅಂದರೆ ನಮ್ಮ ಅಜ್ಜಿ ಮನೆ ಹಳೆಯ ರೋಡು, ಹಳೇ ಅಜ್ಜಿ ಮನೆ ಹತ್ರ ಇದ್ದೀವಿ ಗೈಸ್. ಯಾವ ಥರ ಆಗೈತೆ ರೋಡೆಲ್ಲ ನೋಡಿರಿ, ಯಾವ ಥರ ಆಗ್ಬಿಟ್ಟೈತೆ ನೋಡಿರಿ. ನಮ್ಮ ಹಳೇ ಅಜ್ಜಿ ಮನೆ ರೋಡು. ನಮ್ಮ ಹುಡುಗರೆಲ್ಲ ಸಿಕ್ಕೋಳಿ ಸುನಿ ಅಂತ ನಾನು ಗೊತ್ತಿರೋ ಒಂದು ಚಿಕ್ಕ ಹುಡುಗ ಅಣ್ಣ ಗೈಸ್. ಈ ರೋಡ್ ನೋಡ್ತಾ ಇದ್ರೆ ಹಳೇ ನೆನಪುಗಳೆಲ್ಲ ಗ್ಯಾಪ್ನ ಬರ್ತೈತೆ. ಎಷ್ಟೊಂದು ರಾತ್ರಿ ಆದರೆ ಸಾಕು ಗೈಸ್, ಒಂದು 20-25 ಜನ ಬರೋರು ಗೈಸ್ ಆಟಾಡೋಕ್ಕೆ. ಆದರೂ ರೋಡ್ ತುಂಬ ದೊಡ್ಡದಾಗಿತ್ತು. ಇವಾಗ ಹಿಂಗೆ ಬಂದೆ ಸುಮ್ಮನೆ ನಮ್ಮ ತಂಗಿ ಡ್ಯಾನ್ಸ್ ಕ್ಲಾಸ್ ಬಿಟ್ಬಿಟ್ಟು ಸುಮ್ಮನೆ ಬಂದೆ ಗೈಸ್. ನಾನು ಹಂಗೆ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಬಿಟ್ಟು ನಮ್ಮ ತಂಗಿನ ನೋಡ್ಕೊಂಬರೋಣ ಅಂತ ನಾನು ನಮ್ಮ ಅಜ್ಜಿ. ನೋಡಿದ್ರೆ ಹಳೇ ನೆನಪುಗಳೆಲ್ಲ ಗ್ಯಾಪ್ನ ಬರ್ತಾಯಿದೆ. ಯಾಕೆ ಬಂದೆ ಅಂದರೆ ನಮ್ಮ ಮಾಮ ಮನೆ ಕಟ್ತಾರೆ ಗೈಸ್. ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತೈತೆ. ಆಗಲೇ 2 ಫ್ಲೋರ್ಸ್ ಆಗ್ಬಿಟ್ಟೈತೆ. ನಿಮ್ಗೆ ಇನ್ನೂ ತೋರಿಸಿರಲಿಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆಯಲ್ಲ ಅಂತ ಪ್ರೈವೇಟಾಗಿ ಇಟ್ಟಿದ್ದೆ. ಅದೇನು ಮಾಡೋಣ, ತೋರಿಸೋದು ಜಾಗ ಅನಿಸ್ತು, ತೋರಿಸ್ಬಿಡೋಣ, ಪರವಾಗಿಲ್ಲ. ಸೊ ನಮ್ಮ ಅಜ್ಜಿ ನಾನು ಇಬ್ಬರೇ ಬಂದು ನಮ್ಮ ತಂಗಿನ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಬಿಟ್ಟು ಬಂದ್ಬಿಟ್ಟೆ ಗೈಸ್. ಇನ್ನೂ ಟೈಮ್ ಇತ್ತಲ್ಲ ಅಂದ್ಬಿಟ್ಟು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಂಗೆ ನೋಡಿರಿ, ಇಲ್ಲಿ ಎಷ್ಟು ಅಗಲ ಇತ್ತು ಅಂದರೆ ರೋಡು ತುಂಬ ಅಗಲ ಇತ್ತು. ಚಿಕ್ಕದಾಗ್ಬಿಟ್ಟೈತೆ ಮನೆ. ಆ ಬಿಲ್ಡಿಂಗ್ ಕಾಣಿಸ್ತೈತಲ್ಲ ಗೈಸ್, ಇದು ಯೆಲ್ಲೋ ಕಲರ್ದು. ಅಲ್ಲಿ ಖಾಲಿ ಸೈಟ್ ಇತ್ತು, ಅದ್ರ ಪಕ್ಕದಲ್ಲೂ ಖಾಲಿ ಗ್ರೌಂಡ್ ಇತ್ತು. ಅಲ್ಲೆಲ್ಲ ಕ್ರಿಕೆಟು ಎಲ್ಲ ಆಡ್ತಿದ್ವಿ. ಇವಾಗ ನೋಡಿದ್ರೆ ಏನಿಲ್ಲ, ಎಷ್ಟು ದೊಡ್ಡ ಬಿಲ್ಡಿಂಗ್ ಆಗ್ಬಿಟ್ಟು ನೋಡಿರಿ. ಎಲ್ಲ ತಲೆ ಎತ್ತು ನೋಡ್ಬೇಕು, ಅಷ್ಟು ದೊಡ್ಡ ಬಿಲ್ಡಿಂಗ್ ಆಗ್ಬಿಟ್ಟೈತಿ. ಅಷ್ಟು ದೊಡ್ಡ ಬಿಲ್ಡಿಂಗ್ ಆಗ್ಬಿಟ್ಟಿದೆ ಗೈಸ್. ಸೊ ಇವಾಗ ನಾವು ಬಂದಿರೋದೆ ನಮ್ಮ ಮಾಮ ಮನೆ ಕನ್ಸ್ಟ್ರಕ್ಷನ್ ಟೂರ್. ನಮ್ಮ ಮಾಮನ ಮನೆ ಕನ್ಸ್ಟ್ರಕ್ಷನ್ ಟೂರ್. ಸೊ ಇದು ಅಷ್ಟೇ ಗೈಸ್, ಇಲ್ಲೇನೂ ಇರಲಿಲ್ಲ ನೋಡಿರಿ, ಇಲ್ಲೇನೂ ಇರಲಿಲ್ಲ. ಇಲ್ಲೂ ಆಗಲೇ ಹೊಸ ಮನೆ ಕಟ್ಬಿಟ್ಟವ್ರೆ. ಇವತ್ತು ನೋಡ್ತಾ ಇದ್ದೀನಿ, ಮಿನಿಮಮ್ ಒಂದು 2 ತಿಂಗಳು 3 ತಿಂಗಳಾಯ್ತು ಬಂದು ಈ ಕಡೆ. ನಾನು ನಮ್ಮ ಮಾಮ ಮನೆ ಕನ್ಸ್ಟ್ರಕ್ಷನ್ ಪಾಯ ಹಾಕಿ ಇನ್ನು ಸ್ವಲ್ಪ ದಿವಸ ಆದಮೇಲೆ ಹೋದೆ ಆ ಕಡೆಗೆ, ಇನ್ನು ಈ ಕಡೆಗೆ ಬಂದೇ ಇರಲಿಲ್ಲ. ಸೊ ನಮ್ಮ ಮಾಮನ ಮನೆ ಕನ್ಸ್ಟ್ರಕ್ಷನ್ ಯಾವ ಥರ ಇರುತ್ತೆ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ನೋಡುವ ಬನ್ನಿ, ಯಾವ ಥರ ಇರ್ತದೆ ನೋಡೋಣ. ಸಂಗೆ ರೋಡ್ ಎಂಡಿಗೆ ಬಂದೆ. ನಮ್ಮ ಸುನೀಲಿ ನಿನ್ನ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತೀನಿ ಅಂತ ನೋಡ್ರಿ. ನನ್ನ ಚಾನಲ್ ನೋಡ್ತಾನೆ ನಮ್ಮ ಸುನಿ ಬೈ. ಏನು ಸುನಿ ತೋರಿಸ ಇಲ್ಲಿ ನೋಡ್ರಿ, ನನ್ನ ಚಾನಲ್ ಯೂಟ್ಯೂಬ್ ಚಾನಲ್ ಹಾಕೊಂಡು ನೋಡ್ತಾನೆ. ಎಷ್ಟೋ ಜನ ಫ್ರೆಂಡ್ಸ್ ಇದ್ರು ಗೈಸ್. ಇಷ್ಟೊತ್ತು ಆದರೆ ಸಾಕು, ಈ ಸಂಜೆ ಇಷ್ಟಾದರೆ ಸಾಕು. ಮಿನಿಮಮ್ ಇವಾಗ ಒಂದು 6 ಗಂಟೆ ಆಗೈತೆ. 6 ಗಂಟೆಯಿಂದ ಮಿನಿಮಮ್ ಅಂದರೂ ಒಂದು 10 ಗಂಟೆವರೆಗೂ ಫುಲ್ಲು ರೋಡ್ ತುಂಬ ಜನ ಆಟಾಡ್ತಿದ್ವಿ. ಇವಾಗ ಯಾರಿಲ್ಲ, ಅವರು ಇವರು ಅಪರೂಪಕ್ಕೆ ಕಾಣಿಸ್ಕೊತಾರೆ, ಅಪರೂಪಕ್ಕೆ ಹೋಯ್ತಾರೆ. ಇಲ್ಲಿ ನೋಡ್ರಿ ಓಡ್ ಬರ್ತಾನೆ ನಮ್ಮ ಪ್ರಜು, ಇವನು ಹಳೆ ಹುಡುಗನೇ. ಇಲ್ಲಿ ನೋಡ್ರಿ ನಮ್ಮ ಅಬ್ಬಿ ಫುಲ್ಲು ಐಫೋನ್ ಆಗ್ಬಿಟ್ಟು ಐಫೋನ್ ತೊಗೊಂಬಿಟ್ಟು ಮಸ್ತಾಗಿ ಜಿಗ್ಜಾಗಾಗಿ ಬರ್ತಾನೆ ನೋಡ್ರಿ. ಆ ಕಡೆ ಫೋಟ್ಸ್ ಹಾಕೊಂಡು ಐಫೋನ್ ತೊಗೊಂಬಿಟ್ಟವನೆ ಗೈಸ್. ಯಾವುದೋ ಐಫೋನ್ 13 ನೋಡ್ರಿ. ಐಫೋನ್ 13 ತೊಗೊಂಬಿಟ್ಟವನೆ. ಆಲ್ಮೋಸ್ಟ್ ನಂಗೆ ಗೊತ್ತಿರೋರೆಲ್ಲ ಬರೀ ಐಫೋನ್ ತೊಗೊಂಬಿಟ್ಟಾರೆ. ಅಣ್ಣ ನಾವು ತಗೋಣ. ಅಣ್ಣ ನೋಡ್ರಿ, ಐಫೋನ್ಗೆ ಒಂದು ಏರ್ಪಡ್ಸ್ ಆ ಕಡೆ ಒಂದು, ಈ ಕಡೆ ಒಂದು ಏರ್ಪಡ್ಸ್ ಹಾಕೊಂಬಿಟ್ಟವನೆ. ನಮ್ಮ ಮಾಮ ತೋರಿಸ್ತೀನಿ ನೋಡ್ರಿ ಗೈಸ್. ಇಲ್ಲಿ ನಮ್ಮ ಮಾಮ ಎಲ್ಲೇ ಅವ್ರು ನೋಡ್ರಿ, ಕತ್ಲಲ್ಲಿ ಏನು ಕಾಣಿಸ್ತಾನೆ ಇಲ್ಲ ನಮ್ಮ ಮಾಮ ಪಾಪು ನೋಡ್ರಿ. ಮನೆ ನೋಡ್ಕೊಳಕ್ಕೆ ಬಂದಿದ್ದಾರೆ ಗೈಸ್. ನಾನು ಕೆಲಸ ನಡೀತಿದೆ ಇಲ್ಲ ಅಂತ ನೋಡಕ್ ಬಂದೆ. ಮೇಸ್ತ್ರಿಗಳು ಬಂದಿಲ್ಲ, ನಾಳೆ ಬರ್ತಾರಂತ ಚೆಕ್ ಮಾಡೋಣ ಅಂತ ಬಂದೆ. ಚೆಕಿಂಗ್ ಟೂರ್, ನಮ್ಮ ಮಾಮನ ಮನೆ ಕನ್ಸ್ಟ್ರಕ್ಷನ್ ಟೂರ್ ತೋರಿಸ್ತೀನಿ ಬನ್ನಿ, ಯಾವ ಥರ ಇರ್ತದೆ ಅಂತ ನೋಡೋಣ ಬನ್ನಿ. ನಮ್ಮ ಮಾಮನು ಕ್ಯಾಚ್ ಪ್ರಾಕ್ಟೀಸ್ ಮಾಡ್ತಾರೆ ನೋಡ್ರಿ. ಬಾಲ್ ಸಿಕ್ತು. ಕ್ಯಾಚ್ ಪ್ರಾಕ್ಟೀಸ್ ಮಾಡ್ತಾರೆ ಗೈಸ್. ನಮ್ಮ ಮಾಮ ಬಾಲಿಂಗು, ಆ ಕಡೆ ಕಿರಣ, ಈ ಕಡೆ ಪ್ರಜ್ವಲು. ಹಳೇ ತೂತ್ ಬಿಟ್ಬಿಟ್ರೆ ಅಂದ್ರೆ ಗೈಸ್ ನೋಡ್ರಿ ಆಡ್ತವ್ರೆ ಸೂಪರ್ ಕ್ಯಾಚಲ್ಲಿ. ಮಾಮ ಎಸಿದ ನೋಡ್ರಿ ಇವಾಗ ಹಿಡ್ದ ಹಂಗೋ ಹಿಂಗೋ. ಸಕ್ಕದಾಗ ಆಡ್ತಾರೆ ಕ್ರಿಕೆಟ್ ಎಲ್ಲ ಅಂತ ಬಂದ ಅಂದರೆ ಬಿಡಿನೇ ಅವರು ನೋಡ್ರಿ ಆಡ್ತವ್ರೆ ಆರಾಮಾಗಿ ಪೀಸಾಗಿ. ಗೈಸ್ ಅವಾಗಿಂದ ಕರ್ಕೊಂಡು ಹೋಗ್ತೀನಿ ಅಂದ್ಕೊಂಡಿದ್ದೆ ಕನ್ಸ್ಟ್ರಕ್ಷನ್ ಟೂರ್ಗೆ. ಕರ್ಕೊಂಡು ಹೋಗ್ತೀನಿ ತಡ್ರಿ, ನಿಮ್ಗೆ ತೋರಿಸ್ತೀನಿ. ಸ್ಟಾರ್ಟ್ ಮಾಡೋಣ ಗೈಸ್, ಬನ್ನಿ ಸ್ಟಾರ್ಟ್ ಮಾಡ್ಬೋದು. ಅಮ್ಮ ಹುಟ್ರು ನೋಡ್ರಿ, ನಮ್ಮ ಅಮ್ಮನ RX, ನಮ್ಮ ಅಮ್ಮನ RX 2 ಪಕ್ಕದಲ್ಲೇ ಇದೆ. ನಮ್ಮ ಬಾಪು ನೋಡ್ರಿ ನವ್ಯ ಅಂತ, ನಮ್ಮ ಮನೆ ಮೇಲ್ಗಡೆ ನೋಡ್ರಿ ಗೈಸ್. ಕ್ರಿಕೆಟು ಅಲ್ಲ ವಾಲಿಬಾಲ್, ಸಾರಿ ಕ್ಯಾಚಿಗೆ ಪ್ರಾಕ್ಟೀಸ್ ಆಯಿತು. ಬರೀ ತೋರಿಸೋಣ ನಮ್ಮ ಮಾವನ ಮನೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ನೋಡ್ರಿ ಸ್ಟಾರ್ಟಿಂಗಲ್ಲಿ ಇನ್ನು ಕನ್ಸ್ಟ್ರಕ್ಷನ್ ನಡೀತೈತೆ. 2 ಫ್ಲೋರ್ 2 ಮೋಡ್ ಆಗ್ಬಿಟ್ಟೈತೆ ಆಗಲೇ. ಎಲ್ಲ ಕಲ್ಲು ಮಣ್ಣು ಹಂಗೆ ಐತೆ ಗೈಸ್. ಇಲ್ಲಿ ಕಂಬಿ ಕೂಡ ಇಳಿಸ್ಕೊಂಡವ್ರೆ ನೋಡ್ರಿ. ಪಾಯ ಇನ್ನೂ ಹಂಗೆ ಐತೆ. ನಾನು ನೀರು ಬಿಡ್ತಿದ್ದೆ ಗೈಸ್. ನೋಡ್ರಿ ಸಂಪು ನೋಡ್ರಿ, ಸಂಪು
ಒಂದು 10,000 ಲೀಟ್ರ್ ಅನಿಸುತ್ತೆ ಸಂಪು. ಅಂದರೆ ನಮ್ಮ ಪಾಪನು ಬರ್ತಾನಂತೆ ಗೈಸ್. ಮನೆ ಫಸ್ಟು ಇಷ್ಟು ಪಾರ್ಕಿಂಗ್ ಏರಿಯಾ ಅಂತ ಹೇಳಿದ್ರು. ಇವಿಷ್ಟು ಪಾರ್ಕಿಂಗ್ ಏರಿಯಾನೇ, ಅಲ್ಲಿ ಗೇಟ್ ಬರುತ್ತೆ, ಇಷ್ಟು ಪಾರ್ಕಿಂಗ್ ಏರಿಯಾ. ಇಲ್ಲಿ ಮೆಟ್ಲು, ಇಲ್ಲೊಂದು ಮನೆ ಸಿಂಗಲ್ ಬೆಡ್ರೂಮು ಯಾವುದೋ ಮನೆ ಹೇಳಿದ್ರು ಗೈಸ್. ಇಲ್ಲಿ ಏನೇನೋ ಬರುತ್ತೆ, ನನಗಂತೂ ನಿಜ ಗೊತ್ತಿಲ್ಲ. ವಾಶ್ರೂಮಾ? ಎಸ್, ಓಕೆ. ಇಲ್ಲಿ ವಿಂಡೋ, ಇಲ್ಲೇನೋ ಗ್ಯಾಪ್ ಹೋಯ್ತು ಗೈಸ್. ನೋಡ್ರಿ ಎಷ್ಟು ಟೈಟ್ ಐತೆ ಮನೆ, ಇಷ್ಟು ಟೈಟ್ ಐತೆ ಮನೆ. ನಮ್ಮ ಮಾಮನ ಮನೆ ಯಾವ್ದು ಗೊತ್ತಾ ಗೈಸ್? ನಮ್ಮ ಮಾಮನ ಮನೆ ಡೂಪ್ಲೆಕ್ಸ್ ಮನೆ, ಫುಲ್ಲು ಡೂಪ್ಲೆಕ್ಸ್ ಮನೆ ಆಗ್ಬಿಟ್ಟೈತೆ, ದೊಡ್ಡದು 2 ಫ್ಲೋರ್ ಆಗ್ಬಿಟ್ಟೈತೆ. ಇನ್ನೊಂದು ಫ್ಲೋರ್ ಕಳಿಸ್ತಾರೆ ನಮ್ಮ ಮಾಮ. ರೀ ಇಲ್ಲಿ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ನಮ್ಮ ಪಾಪು ಗೈಡ್, ಇವಾಗ ಗೈಡ್ ಮಾಡಿ ಪಾಪು. ಅವಾಗ ಗೈಸ್ ಮೆಟ್ಲು ಹತ್ತಬೇಕು. ಈ ಫಸ್ಟ್ ಫ್ಲೋರ್ವರೆಗೂ ನಾನು, ಅಂದರೆ ಫಸ್ಟ್ ಮಾಲ್ಡ್ವರೆಗೂ ನಾನು ನೀರು ಬಿಟ್ಟೆ, ಆಮೇಲೆ ನೀರು ಬಿಡೋಕ್ಕಾಗಿದೆ ಗೈಸ್. ನನಗೂ ಟೈಮ್ ಆಗಿದೆ, ಕಾಲೇಜು ಓದಿದ್ದು ಕಳ್ಸೋಕ್ಕೆ ಆಗ್ಬಿಟ್ಟೈತೆ. ಬಟ್ ಹಿಂಗೆ ಬಂದರೆ ಇವೆಲ್ಲ ಮನೆ. ಇದು ಹಾಲ್ ಅಂತೆ ಗೈಸ್. ಇರು, ಇಷ್ಟು ದೊಡ್ಡ ಹಾಲು. ಆಮೇಲೆ ಇದು ದೇವ್ರ ಮನೆ ಅಲ್ವಾ? ಇದು ದೇವ್ರ ಮನೆ. ಆಮೇಲೆ ಇನ್ನೂ ಏನೇನು ಐತೆ, ಇದು ವಾಶ್ರೂಮು, ಇದೊಂದು ಬೆಡ್ರೂಮು ನೋಡ್ರಿ. ಇದು ವಿಂಡೋ, ಇಲ್ಲಿ ಸೈಡು. ನಮ್ಮ ಅಮ್ಮ ಕರಿತೈತೆ, ಹೋಗು ಪಾಪು. ಐಸ್ ಇನ್ನೊಂದು ಫ್ಲೋರ್ ಹತ್ಬೇಕು ನೋಡ್ರಿ. ಫ್ಲೋರ್ ಹತ್ಕೊಂಡು ಹೋಗ್ಬೇಕು. ಹಿಂಗೆ ಹತ್ಕೊಂಬಂದರೆ ಡೂಪ್ಲೆಕ್ಸ್ ಮನೆ ಗೈಸ್. ಮನೆ ಒಳಗಡೆ ಮೆಟ್ಲು ನೋಡ್ರಿ. ಇದು ಚಿಕ್ಕ ಹಾಲು ಬರುತ್ತೆ ಸ್ವಲ್ಪ. ಇಲ್ಲೂ ಮಣ್ಣಿಕ್ಬಿಟ್ಟವ್ರೆ. ಇದೊಂದು ಬೆಡ್ರೂಮು ಏನೋ ಗೊತ್ತಿಲ್ಲ, ಆಲ್ಮೋಸ್ಟ್ ಬೆಡ್ರೂಮೇ ಅನಿಸುತ್ತೆ. ಇಲ್ಲಿ ಬಾಲ್ಕನಿ ಬರುತ್ತೆ ಅನಿಸುತ್ತೆ ಗೈಸ್. ನೋಡ್ರಿ ನಮ್ಮ ಅಜ್ಜಿ ಅಲ್ಲಿ ಮಾತಾಡ್ತಾರೆ, ನಮ್ಮ ಹಳೇ ಮನೆ ಆಂಟಿ ಹತ್ರ. ಇಲ್ಲೇ ಆಡ್ತವ್ರೆ ನಮ್ಮ ಹುಡುಗರು, ಕ್ಯಾಚಿಂಗ್ ಪ್ರಾಕ್ಟೀಸ್ ಮಾಡ್ತವ್ರೆ. ಮಾಮ ಮತ್ತು ನಮ್ಮ ತಂಗಿ ಹೊಟ್ರು, ನಮ್ಮ ಪಾಪು ಹೊಟ್ರು. ಅಲ್ಲಿ ನೋಡ್ರಿ ಆಂಟಿ ಕಾಯ್ತವ್ರೆ ಗೈಸ್. ನೋಡ್ರಿ ಒಂದು ರೂಮ್ ಆಯಿತು, ಇಲ್ಲೊಂದು ರೂಮು. ಆಮೇಲೆ ಇಲ್ಲಿ ಮೆಟ್ಲು, ಇಲ್ಲಿಂದ ಬಂದರೆ ಇದು ಹಾಲು ಅನಿಸುತ್ತೆ. ಎಸ್ ಹಾಲು, ಇದು ಹಾಲು. ಮತ್ತು ಇನ್ನೊಂದು ಫ್ಲೋರ್ ಹೋಗುತ್ತೆ ಹಿಂಗೆ, ಇನ್ನೂ ಕಟ್ಟಿಲ್ಲ. ಹಿಂಗೆ ಹೋಗುತ್ತೆ ಒಂದು ಫ್ಲೋರು. ಆಮೇಲೆ ಈ ಕಡೆ ಬಂದರೆ ಈ ಕಡೆ ಒಂದು ರೂಮ್ ಅನಿಸುತ್ತೆ. ಎಸ್, ಇದು ರೂಮು, ಇದು ಬಾತ್ರೂಮ್ ಅಟ್ಯಾಚ್ಡ್ ಅನಿಸುತ್ತೆ ಗೈಸ್. ಏನೋ ಗೊತ್ತಿಲ್ಲ, ಅಷ್ಟೊಂದು ಕ್ಲಿಯರ್ ಆಗಿ ನನಗೆ. ಹಾಂ, ಓ ಇದು ಅಷ್ಟೇ. ಇಲ್ಲಿಂದ ಬಿದ್ದ ಅಂದರೆ ಊಷ್ಟು ಅಂತ ಅವ್ರಿಗೆ ಗೈಸ್. ಸದ್ಯಕ್ಕೆ 2 ಫ್ಲೋರ್ ಆಗಿತ್ತು ಅಷ್ಟೇ, ಇನ್ನೂ ಕನ್ಸ್ಟ್ರಕ್ಷನ್ ನೀಟಾಗಿ ತೋರಿಸಿಲ್ಲ ಗೈಸ್. ಇನ್ನೂ ಕನ್ಸ್ಟ್ರಕ್ಟ್ ಆಗ್ತೈತಲ್ವಾ, ಹಿಂಗೆ ಅಷ್ಟೊಂಥರ ಗೊತ್ತಾಗಲ್ಲ. ನಾವು ಫಸ್ಟು ಈ ಜಾಗದಲ್ಲಿ ಏನದು ಡೆಮಾಲಿಷ್ ಮಾಡೋಕ್ಕಿಂತ ಮುಂಚೆ ಸೀಟ್ ಮನೇಲಿ ಇದ್ದರು ಗೈಸ್. ನಾವು ನಮ್ಮ ಅಜ್ಜಿ ಎಲ್ಲ ಇಲ್ಲೇ ಇದ್ವಿ. ನಮ್ಮಮ್ಮ ಸಪ್ರೇಟಾಗಿ ಕೆಳಗಡೆ, ನಾನು ನಮ್ಮ ತಂಗಿ ಇಲ್ಲೇ ಇರ್ತಿದ್ವಿ. ಸೀಟ್ ಮನೇಲಿ ಇದ್ವಿ ಗೈಸ್. ಸಖತ್ತಾಗಿತ್ತು ಆ ಮನೆ ಮಾತ್ರ, ಮಸ್ತಾಗಿತ್ತು. ಆಮೇಲೆ ನಮ್ಮ ಮಾಮಗೆ ಮದುವೆ ಮಾಡಬೇಕು ಅಂತ ಮನೆ ಕನ್ಸ್ಟ್ರಕ್ಟ್ ಮಾಡ್ತವ್ರೆ ನಮ್ಮ ಮಾಮ. ಅದು ಒಳ್ಳೆ ಪ್ಲ್ಯಾನಲ್ಲಿ ಬಂದವರೆ, ಡೂಪ್ಲೆಕ್ಸ್ ಮನೆ ಕಟ್ತಾರೆ ಅಂತ. ಒಳ್ಳೇದಾಗಲಿ, ನಮ್ಮ ಮಾಮಂಗೆ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಸೊ ಯಾರೋ ಮಸ್ತಾಗಿ ಮಾಡ್ತವ್ರೆ, ಮನೆ ಕಟ್ಕೊಡ್ತಾರೆ ನೀಟಾಗಿ. ಇಷ್ಟು ಟೈಟಲ್ಲಿ ಇದ್ದೀನಿ ಅಂದರೆ ಇವತ್ತು, ಆವಾಗ ಮೇಲೆ ಎತ್ತು ನೋಡ್ತಿದ್ವಿ ಗೈಸ್. ಸೀಟ್ ಮೇಲೆ ಇದ್ದಾಗ ಆಮೇಲೆ ಎತ್ತು ನೋಡ್ತಾಯಿದ್ವಿ. ಇಷ್ಟು ಟೈಟ್ ಮನೆ ಅಂದರೆ ಪಕ್ಕದಲ್ಲಿ ಇತ್ತಲ್ಲ ಮನೆ ಸ್ಟ್ರೈಟು, ಅಲ್ಲೋ ಕೆಳಗಡೆ ಬಗ್ಗೆ ನೋಡ್ತೀವಿ. ಸೀಟ್ಗಳೆಲ್ಲ ಕಾಣಿಸ್ತವೆ ಗೈಸ್. ಇವಾಗ ಎತ್ತಂದ್ರೆ ಏನು ಬರೀ ಆಕಾಶ ಕಾಣಿಸ್ತಿತ್ತು ನೋಡ್ರಿ. ಅವಾಗ ಎತ್ತದಂದ್ರೆ ಈ ಕಡೆ ಬಿಲ್ಡಿಂಗ್ ಕಾಣಿಸ್ತಿತ್ತು. ಇವಾಗ ಏನು ಮಾಡೋಣ, ಅಷ್ಟೇ. ಮುಂದಕ್ಕೆ ಮಾಡ್ರನ್ ಆಗ್ತಾ ಇರಬೇಕು ನಾವು. ಜನ್ರೇಷನ್ ಚೇಂಜ್ ಆಗ್ತಾ ಇರ್ಬೇಕಂದ್ರೆ ನಾವು ಚೇಂಜ್ ಆಗ್ತಾ ಇರಬೇಕು. ಯಾಕೆ ಬಿಡಬೇಕು, ಚೇಂಜ್ ಆಗೋಣ. ಯಾಕೆ ಕಳ್ಸ್ಕೊಳ್ಳೋದು ಐಸ್. ನಿಮಗೆ ನಮ್ಮ ಅಜ್ಜಿ ಮನೆ ಹೋಮ್ ಟೂರು, ನಮ್ಮ ಮನೆ ಹೋಮ್ ಟೂರು, ನಮ್ಮ ಅಮ್ಮನ ಅಂಗಡಿ ಹೋಮ್ ಟೂರು, 3 ಟೂರು ಬರುತ್ತೆ. ವೆಯ್ಟ್ ಮಾಡ್ತಾಯಿರಿ. ಸ್ವಲ್ಪ ಲೇಟ್ ಆಗ್ತಾಯಿದೆ, ಲ್ಯಾಗ್ ಆಗ್ತಾಯಿದೆ. ತಲೆ ಕೆಡಿಸ್ಕೊಂಬಿಡ್ರಿ, ಇವತ್ತಿಲ್ಲ ನಾಳೆ ಬಂದೇ ಬರುತ್ತೆ ವ್ಲಾಗು ಗೈಸ್. ಮತ್ತೆ ಕೆಳಗಡೆ ಹೋಗೋಣ ಬನ್ನಿ. ಆಯಿತು, ಇಲ್ಲೆಲ್ಲ ಇದು ರೂಮು, ಇದು ಬಾತ್ರೂಮು ಅಟ್ಯಾಚ್ಡು ಅಷ್ಟೇ ಗೈಸ್. ನನ್ನ ಪ್ರಕಾರ ಇನ್ನೊಂದು ಫ್ಲೋರ್ ಹೋಗುತ್ತಂತೆ, ನನಗೆ ಗೊತ್ತಿಲ್ಲ. ಇನ್ನೊಂದು ಫ್ಲೋರ್ ಹೋಗುತ್ತಂತೆ ಇದ್ರ ಮೇಲೆ. 2 ಹೊತ್ತಕ್ಕೆ ಸುಸ್ತಾಗ್ಬಿಟ್ಟೆ. ಕೆಳಗಡೆ ಹೇಳ್ಕೊಂಡು ಹೋಗೋಣ ಬನ್ನಿ. ಹೇಳ್ಕೊಂಡು ಹೋದಂದರೆ ಇಲ್ಲಿ ಕಾಣಿಸುತ್ತೆ ನೋಡ್ರಿ ಫಸ್ಟ್ ಫ್ಲೋರ್ದು. ಇಲ್ಲಿ ಹಾಲು, ಇಲ್ಲಿ ಅಡುಗೆ ಮನೆ. ಅಲ್ಲ ಅಡುಗೆ ಮನೆನಾ ಲಗೈಸ್, ಇದೇನು ಗೊತ್ತಿಲ್ಲ ನನಗಂತೂ. ಸೀರಿಯಸ್ ಆಗಿ ಏನೂ ಗೊತ್ತಾಯ್ತಿಲ್ಲ. ಇವಾಗಲೇ ಗೊತ್ತಾದ್ಮೇಲೆ ನಿಮ್ಗೆ ತಿಳಿಸಲ್ಲ ಅಂತೀನ, ತಿಳಿಸ್ತೀನಿ. ಏನು ಬಂತು, ಮಸ್ತಾಗೈತೆ. ಇಲ್ಲ ಇನ್ನೂ ಕಲ್ಲು ಮಣ್ಣು ಹಂಗೆ ಐತೆ ಗೈಸ್. ಅಲ್ಲಿ ಎತ್ಕೋತಾರೆ, ಕತ್ಲೆ ಬೇರೆ. ನಮ್ಮ ಮಾಮ ನೀರು ಬಿಡೋಕ್ಕೆ ಬಂದಿದ್ದಾರೆ, ಕ್ಯೂರಿಂಗ್ ಮಾಡೋಕ್ಕೆ ಬಂದಿರ್ತಾರೆ ನಮ್ಮ ಮಾಮ ನಮ್ಮ ಪಾಪು ಇಬ್ಬರು ಹೋದ್ರು. ಸುಸ್ತಾಗುತ್ತೆ ಗೈಸ್. ಖುಷಿ ಆಗ್ತೈತೆ ಗೈಸ್, ನಿಜವಾಗ್ಲೂ ಖುಷಿ ಆಗ್ತೈತೆ. ಯಾಕೆ ಗೊತ್ತಾ, ಸೀಟ್ ಮನೇಲಿ ಇದ್ದೀವಿ, ನಮ್ಮ ಮಾಮ ಡೂಪ್ಲೆಕ್ಸ್ ಮನೆ ಕಟ್ತಾರೆ, ಖುಷಿ ಆಗಲ್ವಾ?
ಕಟ್ತವ್ರೆ ಅಂದರೆ ಖುಷಿಯಾಗಿ ಆಗುತ್ತೆ. ಇದು ಗ್ರೌಂಡ್ ಫ್ಲೋರ್ಗೆ ಬಂದ್ವಿ ಗೈಸ್. ಇವಾಗ ಸದ್ಯಕ್ಕೆ ಗ್ರೌಂಡ್ ಫ್ಲೋರ್ಗೆ ಬಂದ್ವಿ ನೋಡ್ರಿ. ಇಲ್ಲಿಷ್ಟು ಪೂರ್ತಿ ಪಾರ್ಕಿಂಗ್ ಏರಿಯಾ. ಇಲ್ಲಿ ಯಾವುದೋ ಮನೆ ಅನಿಸುತ್ತೆ ಗೈಸ್, ಬೆಡ್ರೂಮ್ ಇಲ್ಲ, ಬರೀ ಹಾಲು ಅಡುಗೆ ಮನೆ ಅನಿಸುತ್ತೆ. ಇನ್ನೂ ಕ್ಲಿಯರಾಗಿ ಗೊತ್ತಿಲ್ಲ, ಮನೆ ಕನ್ಸ್ಟ್ರಕ್ಟ್ ಆಗೋರ್ಗು ಏನು ಗೊತ್ತೇ ಆಗಲ್ಲ. ನನಗಂತೂ ಏನು ಗೊತ್ತೇ ಆಗ್ತಿಲ್ಲ. ನಮ್ಮ ಅಜ್ಜಿ ನೋಡ್ರಿ ನಮ್ಮ ಅಕ್ಕವ್ರ ಮನೆಗೆ ಹೋಯ್ತವ್ರೆ ನೋಡ್ರಿ. ಹ್ಞೂ ಮತ್ತು ಮನೆಗೆ ಡ್ಯಾನ್ಸ್ ಕ್ಲಾಸ್ ಟೈಮ್ ಆಯಿತು. ಇವಾಗ 7 ಗಂಟೆ. ಪಾಪಲ್ಲೇ ಇರ್ತಾರೆ. ಹೋಗ್ಬಿಟ್ಟು ಬಂದೆ ನಾನು ಆಗಲೇ ನೋಡ್ರಿ. ನಮ್ಮ ಅಜ್ಜಿ ನಮ್ಮ ಅಕ್ಕವ್ರ ಮನೆಗೆ ಹೋಯ್ತವ್ರೆ, ನಮ್ಮ ದೊಡ್ಡಮ್ಮವ್ರ ಮನೆಗೆ ಹೋಯ್ತವ್ರೆ. ಇವ್ರು ಇನ್ನೂ ಕ್ಯಾಚಿಂಗ್ ಪ್ರಾಕ್ಟೀಸ್ ಮಾಡ್ತಾನೆ ಅವ್ರೆ, ನಮ್ಮ ಪ್ರಜ್ಜು ಮತ್ತು ನಮ್ಮ ಕಿರಣ. ನೀವಂತ ವ್ಲಾಗರ್ ಆಗಕ್ಕಾಯ್ತದ? ಆಗಬೇಕು, ನಾನೇನಾಗಿದ್ದೀನಿ ನೋಡ್ರಿ. ನಮ್ಮ ಕಿರಣ ಏನೋ ಮಾಡ್ತಾವನೆ, ಮಕ ತೋರಿಸಲ್ಲ, ಅದು ಬೇರೆ ಏನೇನೋ ತೋರಿಸ್ತಾನೆ. ನಮ್ಮ ಅಮ್ಮನ RX ನೋಡ್ರಿ ಹೆಂಗೈತೆ. ಎಬ್ಬುಲೆ ನೋಡ್ರಿ ನಮ್ಮ ಕಿರಣ ಆಡ್ತಾವನೆ. ಇವರಿಬ್ಬರು ಹಳೇ ಫ್ರೆಂಡ್ಸ್ ಗೈಸ್. ಅವ್ರು ಚಿಕ್ಕ ವಯಸ್ಸಿಂದ ಅಂತ ನಾಡಿದೆ. ಅವ್ರು ಇಷ್ಟಿದ್ದಾಗ ನಾನು ಒಂದಿಷ್ಟಿದ್ದೆ, ಇವ್ರ ಏಜಲ್ಲಿದ್ದೆ. ಅವರೊಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ನೋಡ್ತಿದ್ದೆ ಗೈಸ್. ನೋಡ್ರಿ ಎಲ್ಲ ಸುಳ್ಳು ಅಂತ ಏನೇನು ಹೇಳ್ತಾರೆ. ಇವಾಗ ದೊಡ್ಡವರಾಗ್ಬಿಟ್ಟಾರಲ್ಲ, ಏನು ಗೊತ್ತಾಗಲ್ಲ. ಏನು ಇಲ್ಲ, ನಾವು ನಿಮ್ಮ ಜೊತೆ ಇದೀವಿ. ನೋಡ್ರಿ ಕ್ಯಾಚ್ ಬಿಟ್ಟ ಅಣ್ಣ ಗೈಸ್. ಅಷ್ಟೇ, ಕನ್ಸ್ಟ್ರಕ್ಷನ್ ಗೊತ್ತಾಯ್ತಲ್ಲ. ಇನ್ನು ಪೂರ್ತಿ ಆದ್ಮೇಲೆ ನಿಮ್ಮ ಪಕ್ಕ ತೋರಿಸ್ತೀನಿ. ತಲೆ ಕೆಡ್ಸ್ಕೊಂಬಿಟ್ರಿ ಗೈಸ್. ಸಿಗುವ ನೆಕ್ಸ್ಟ್. ನೋಡ್ರಿ ನಮ್ಮ ಕಿರಣ ಮಕ ತೋರ್ಸಕ್ಕೆ ಕಳ್ತವನೆ. ಯಾವ ಹುಡುಗಿರು ಬಿಡಲ್ಲ ಬಾರ ನಿಂಗೆಲೆ. ಇವಾಗ ಎಷ್ಟನೇ ಕ್ಲಾಸಲ್ಲಿ ನೀನು? 8th? 9th. ನೀನು ಎಷ್ಟನೇ ಕ್ಲಾಸ್ ಅಪ್ರೋಚು? ಇವನು 8th, ನೀನು 8th. ಇಬ್ರು 8th ಗೈಸ್. ಇವ್ ನಮ್ಮ ಸ್ಕೂಲ್ ಪಕ್ಕನೇ ಇರೋದು, ಅಪೋಲೋ ಸ್ಕೂಲು. ಇವನು ಈಗ ಲೆಗ್ಗೆರೆ ಯಾವ್ದಾರ SRV ಅಲ್ಲ, SRV. ಅವಾಗ ನಾನು ಒಂದು 7th ಇರ್ಬೇಕಾದ್ರೆ ರೆಸ್ಟ್ ಆಫ್ 5th ಇದ್ರಾ? 5th 4th ಇದ್ರು ಗೈಸ್. 10th ಇದ್ವಿ ನಾವು ಅವಾಗ ಇದೆ ನೋಡಿ. ಇವಾಗೆಲ್ಲ ಬೆಳೆದ್ಬಿಟ್ಟವ್ರು ಹುಡುಗರು, ಆಟ ಆಡ್ತಾವ್ರ ಹಂಗೆ ಗೈಸ್. ನಮ್ಮ ಮಾಮನ ಮನೆ ಕನ್ಸ್ಟ್ರಕ್ಷನ್ ಟೂರ್ ಮುಗೀತು. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಗದೊಮ್ಮೆ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಬ್ಲಾಗು ಮತ್ತೆ ಇಷ್ಟ ಆಗಿದೆ ಮತ್ತೊಮ್ಮೆ ನೋಡಿ. ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ ಅಂತ ಹೇಳ್ತಾ. ಲವ್ ಯು ಲಾಟ್ಸ್. ಬೈ.